ಸಮಾಚಾರ? ನಿಮ್ಮ ಮಮ್ಮಿ ಎಲ್ಲಿ ಹೋಗಿದಾರು? ಮಾಮಾರ ಎಲ್ಲಿ ಹೋಗ್ಯಾರು? ಇವ್ರವ್ವ ಇವ್ರ ಗೆಲ್ತಿ ಮನ್ಯಾಗ ಹೋಗಿ ಕುಂತಾಳ್ರಿ. ಇವ್ರಪ್ಪ ಹೊಲ್ದಾಗ ಅದಾನ್ರಿ. ನಿನ್ನಿಂದ ಮನೆಗೆ ಬಂದಿಲ್ ನೋಡ್ರಿ. ಇವ್ರ್ಯಾರ? ನಾನಿನ್ನ ಜೊತೆ ಮಾತಾಡತ್ತೇನಿ. ಇವ್ರ್ಯಾಕ ಅಡ್ಡ ಬಾಯ್ ಹಾಕತಾರು? ಈ ಹೊಲ್ದಾಗ ಕೆಲಸ ಮಾಡಾರ್ನ ಮನ್ಯಾಗ ಯಾಕ ಕರ್ಕೊಂಡು ಕುಂದಿರ್ತೀರಿ? ಯವ್ವ ತಾಯಿ, ನಾವ ಹೊಲ್ದಾಗ ಕೆಲಸ ಮಾಡಾರಲ್ಲ, ಮತ್ಯಾರ ರೂಪ? ನಿಮ್ ಮನ್ಯಾಗ ಕೆಲಸ ಮಾಡಕ್ ಬಂದಾರೆ ನೀವ್ರ? ಏ ಯವ್ವ, ನನ್ನ ಮಾತು ಒಂದಿಟ್ಟು ಕೇಳ. ನೀ ಹಂಗ ಮುಂದ ಒದ್ರಕೋತನ ಹೊಂಟಿಲ್ಲ. ನೀ ಕೆಲಸ ಮಾಡಕ್ ಬಂದಾಕಿಗಿ ಇಷ್ಟ ಸೊಕ್ಕಿರ್ಬೇಕಾರ ಇನ್ನ ಈ ಮನಿ ಯಜಮಾನಿ ತಂಗಿನ ನನಗೆಷ್ಟು ಸೊಕ್ಕಿರಬಾರದು. ನನಗ ಒದ್ರಾತಿ ಅಂತಿ, ಇನ್ನು ಮುಂದ ನೀ ಒದರ. ಆಂಟಿ ಇವ್ರ ರುಪ್ಪಕ್ಕನ ಅತ್ತಿ, ರುಪ್ಪಕ್ಕನ ಗಂಡ. ರುಪ್ಪಕ್ಕನ ಕರ್ಕೊಂಡು ಹೋಗಕ್ ಬಂದಾರ ಅವ್ರ. ರೂಪಕ್ಕ ಹೊಂಟಾಲೀಗ ಅವ್ರ ಜೊತೆ ಅವ್ರ ಊರಿಗೆ. ಹೌದು ರೂಪ, ಸಾರಿ ರೀ, ನನಗ ಗೊತ್ತಿದ್ರಕ್ಕಿಲ್ಲ. ಆರಾಮದಿರಿಲ್ಲೋರಿ? ನಾವ ಬಾಳ ಆರಾಮದೀವ್ ಬೀಳ್ರಿ. ನೀವ್ ಆರಾಮದಿರಿಲ್ಲೋರಿ? ಸಣ್ಣತ್ತೀರಿ. ಆಂಟಿ ಇವ್ರ ಈಗ ನನ್ನ ಊರಿಗೆ ಕರ್ಕೊಂಡು ಹೊಂಟಾರ. ಮನ್ಯಾಗ ಮಮ್ಮಿನೂ ಇಲ್ಲ, ಅಪ್ಪನೂ ಇಲ್ಲ. ನಾ ಹೆಂಗ್ ಹೋಗ್ಬೇಕಂಟಿ? ಮನ್ಯಾಗ ದೊಡ್ಡಾರ ಯಾರು ಇಲ್ಲಂಟಿ. ಈ ಟೈಮ್ನಾಗ ಊರಿಗೆ ಕರ್ಕೊಂಡು ಹೊಂಟಾರಂಟಿ. ಅಲ್ಲಲ್ಲಲ್ಲಲ್ಲಲ್ಲ ರೂಪಕ್ಕ, ಈಗ ಇದು ಹೊಸ ನಾಟಕ ಚಾಲು ಮಾಡಿದೇನ? ಮಮ್ಮಿ ಇಲ್ಲ, ಅಪ್ಪ ಇಲ್ಲ, ಅದಕ್ಕ ಊರಿಗೆ ಹೋಗಾಗಿಲ್ಲ ಅಂತ ಅನ್ಕೋತ ಕುಂತಿಯಣ? ಈಕಿ ನಮ್ಮ ಮಮ್ಮಿಯರೇ ಈಕಿನ ಊರಿಗೆ ಓಡಿಸಿ ಊರೆಲ್ಲ ಅಡ್ಡಾಡ್ಕೊತ ಹೋಗ್ಬೇಕಿಲ್ಲ ಹೊತ್ತಾಗ. ಎದ್ದು ಕೂಡ್ಲೆ ಗಿತ್ತಕ್ಕನ ಮನೆಗೆ ಹೋಗಿ ಕುಂತು ಬಿಡ್ತಾಳ. ಇನ್ನಾಕಿ ಗಿತ್ತಕ್ಕಾರೆ ಗಂಡನ ಪ್ಯಾಟಾಗ ಕಳಿಸ್ತಾಳು. ನಮ್ಮ ಮಮ್ಮಿ ಜೊತೆ ಭಾಷಣ ಮಾಡ್ಕೊತ ಕುಂತು ಬಿಡ್ತಾಳ ಸಂಚಾನ್ ಮಠ. ಇನ್ನು ನಮ್ಮ ಅಪ್ಪಾರೇ ಮನೆಗೆ ಬರಂಗಿಲ್ಲ. ಮನೆಗೆ ಬಂದ್ರ ಹೆಂಡತಿ ಮಕ್ಕಳ ಕಾಟ ಆಗ್ತೈತಂತ ಅಲ್ಲೇ ಹೋಟೆಲ್ದಾಗ ಊಟ ಮಾಡಿ ಅಲ್ಲೇ ಹೊಲ್ದಾಗ ವಸ್ತಿದ್ದು ಬಿಡ್ತಾನವ. ಹೌದು ರೂಪ, ನೀನು ಮಾತಾಡೋದು ಕರೆ ಐತಿ. ನಿಮ್ಮ ಮಮ್ಮಿ ಮತ್ತು ನಿಮ್ಮ ಅಪ್ಪ ಬರ್ಲಿ, ಮತ್ತವ್ರನ್ನ ಕೇಳಿನ ಊರಿಗೆ ಹೋಗಲ. ತಗೋ, ಇಷ್ಟು ದಿನ ಇವ್ರ ಮನ್ಯಾಗಿನ ಮಂದಿದ ನಾಟಕ ನೋಡಿ ನೋಡಿ ಸಾಕಾಗಿ ಹೋಗಿತ್ತು. ಇನ್ನು ಮುಂದ ಇವ್ರ ಆಂಟಿ ನಾಟಕ ನೋಡುದ್ ನೋಡಿನ. ಇಕ್ಕ ಬೆಕ್ಕೆ ಆಂಟಿ ಕಡಿಮೆ ಆಗಿದ್ಲು, ಇನ್ನಿಕ್ಕಿ ಜಿಗಿದು ಬಂದ್ಲು. ಇನ್ನು ಯಾರ್ಯಾರು ಬರ್ತಾರಣ ಜಿಗುದು ಇಲ್ಲಿ ಹುಚ್ಚರಂಗ ನಾಟಕ ಮಾಡ್ಕೊತ ಕುಂದ್ರಾಕ. ನೀವ ಒಂದ ಕೆಲಸ ಮಾಡ್ರಿ. ಈಗ ನಮ್ಮ ಅಕ್ಕ ಮತ್ತ ನಮ್ಮ ಮಾಮಾರ ಬಂದ ಕೂಡ್ಲೇನ ಅವ್ರನ್ನ ಕೇಳಿ ರೂಪಾನ ಕರ್ಕೊಂಡು ಹೋಗ್ರಿ. ಅನ್ನ ಮಟ್ಟ ನೀವಿಲ್ಲಿ ದೀಪನ್ ಜೊತೆ ಕೂತ್ಕೊಂಡ ಟಿವಿ ನೋಡ್ರಿ. ರೂಪ, ನನಗ ಬಾಳ ಟಯರ್ಡ್ ಆಗೈತಿ, ಒಂದು ಗ್ಲಾಸ್ ಜ್ಯೂಸ್ ಮಾಡಿ ಕೊಡ್ಬಾ. ಹಾ ಆಂಟಿ, ಮಾಡ್ಕೊಡ್ತೇನೆ ಬಾ. ಅಬ್ಬಾ, ನಮ್ಮ ಆಂಟಿ ಬಂದ್ಲು, ಬಚಾವಾದ್ ನೀವತ್ತು. ನಾನು ಹೇಳ್ಕೊಂಡು ಹೋಗ್ತಿದ್ರಿ, ಇರ್ಲಿಲ್ಲ ಅಂದ್ರೆ ಇವ್ರು. ನಮ್ಮ ಆಂಟಿನೂ ಕರೆಕ್ಟ್ ಟೈಮ್ ಬಂದ್ಲ, ಚಲೋ ಆತು. ನಮ್ಮ ಆಂಟಿನ ಪ್ಲಾನ್ ಮಾಡ್ತಾಳೆ ಈಗ ನಾ ಊರಿಗೆ ಹೋಗಲ್ದಂಗ. ಆರಾಮ್ನ ಇಲ್ಲೇ ಇರ್ಬೋದು ಇನ್ನು ಮುಂದೆ. ರೂಪಾ, ರೂಪಾ, ಹಾ ಬಾ ಆಂಟಿ. ಯಾಕೆ ಫೋನ್ ಮಾಡಿದಿ ರೂಪಾ ನೀನ? ಅರ್ಜೆಂಟ್ ಐತಿ ಬಾ ಯಾಕಂದಿ? ಅದ ಆಂಟಿ, ನನ್ನ ಗಂಡನ ಮನ್ಯಾರ ನಿನ್ನೆ ಬಂದಿದ್ರು. ನಿನ್ನ ಕರ್ಕೊಂಡು ಹೋಗಾಕ ನಿಂತಿದ್ರು. ನಿನ್ನೆ ರಾತ್ರಿಗೆ ತನ ಅಂತಲೇ ಬಿಟ್ರು. ಈಗ ನನ್ನ ಕರ್ಕೊಂಡು ಹೋಗ್ತೇನಂತ ಕುಂತಿದ್ರು ಅವ್ರ. ನೀ ಬಂದ ಅವ್ರ ಪ್ಲ್ಯಾನ್ ಎಲ್ಲ ಹಾಳು ಮಾಡಿದಿ ನೋಡಂಟಿ. ಚಲೋ ಆತ ನೋಡಂಟಿ ನೀ ಬಂದಿದ್ದು. ನನ್ನ ಮನ್ಯಾಗಿನ ಎಲ್ಲರೂ ನಾನು ಓಡ್ಸಾಕ ನಿಂತಿದ್ರ ಆಂಟಿ. ಅದಕ್ಕೆ ನಿನಗೆ ಫೋನ್ ಹಚ್ಚಿದ್ ನಿನ್ನೆ ರಾತ್ರಿ. ಹೌದೇನಾ? ನೀ ಯಾಕೆ ಹೋಗಂಗಿಲ್ಲ ನಾತಿ ನಿನ್ನ ಗಂಡನ ಮನೆಗೆ? ಇಲ್ಲಂತಿ, ನಾ ಅಂತರೂ ಅಲ್ಲಿ ಒಟ್ಟ ಹೋಗಂಗಿಲ್ಲ. ಕೆಲಸ ಭಾಳ ಆಗ್ತೈತಲ್ಲಿ.
ಮತ್ತೆ ಮನ್ಯಾಗಿನ ಕೆಲಸ ಮಾಡಬೇಕಲ್ಲ. ನೀ ಸೊಸಿಯಾಗಿ ಹೋಗಿದ್ದಿ ಅಂದ್ರ ನೀ ಮಾಡಲ್ದ ಮತ್ತಾರು ಮಾಡ್ತಾರು? ಆಂಟಿ, ನಾ ಕೆಲಸ ಮಾಡ್ತೇನೆ, ಮನ್ಯಾಗಿಂದ ಕೆಲಸ ಮಾಡ್ತೇನೆ, ಆದ್ರೆ ಹೊಲದಾಗೂ ಕೆಲಸ ಮಾಡ್ಬೇಕಂತ ಇವ್ರಿಗೆ. ಮತ್ತೆ ನಿಮ್ದು ಸ್ವಂತ ಹೊಲ ಆಯ್ತಂದ್ಮೇಲೆ ಕೆಲಸ ಮಾಡಬೇಕಲ್ಲ ಮತ್ತ. ಇದೇನವ್ವ ನಮ್ಮ ಆಂಟಿ ಇಲ್ಲಿ ಬಂದು ಕೂಡ್ಲೆ ಅವರೆಲ್ಲ ಏನ ತಲೆ ತುಂಬ್ಯಾರ ನಮ್ಮ ಆಂಟಿದ? ಅವ್ರಂಗ ಮಾತಾಡತ್ತಲ್ಲ ನಮ್ಮ ಆಂಟಿನು. ರೂಪಾ, ನಿನಗ ಕೇಳತ್ತನ್ನ ಹಿಂಗ್ಯಾಕ್ ನಿಂತಿ? ಕೆಲಸದ ವಿಷಯ ಏನಿಲ್ಲ ಆಂಟಿ, ಕೆಲಸ ಮಾಡ್ತೇನ. ಮತ್ತೇನು ಸಮಸ್ಯೆ ಐತಿ ನಿನಗ? ಅಲ್ಲಾಕ್ ಹೋಗುವ ಅಲ್ಲಿ ನೀ? ನನ್ನ ಗಂಡ ನನ್ನ ಮಾತ ಕೇಳಂಗಿಲ್ಲ ಆಂಟಿ. ಅಲ್ಲ, ನೀ ಚಂದಂಗ ಕೆಲಸ ಮಾಡ್ಕೊತ ಹೋದೆ ಅಂದ್ರ ಅವನಿನ್ನ ಮಾತು ಕೇಳತಾನಲ್ಲ. ನಮ್ಮ ಅತ್ತಿನೂ ನಮ್ಮ ಮಾತು ಕೇಳಂಗಿಲ್ಲ ಆಂಟಿ. ನಿಮ್ಮ ಅತ್ತಿ ಯಾಕೆ ನಿಮ್ಮ ಮಾತು ಕೇಳಬೇಕು? ಅವ್ರ ವಯಸ್ಸಿನಾಗ ದೊಡ್ಡ ಇರ್ತಾರ, ಅವ್ರ ಮಾತ ನೀ ಕೇಳ್ಬೇಕಾಗ್ತೈತಿ. ಅವ್ರ ನಮ್ಮ ಮಾತು ಕೇಳಿಲ್ಲ ಅಂದ್ರು ನಡೀತೈತ ಆಂಟಿ. ಆದ್ರೆ ನಂಗ ಕಿರಿಕಿರಿ ಬಾಳ್ ಮಾಡ್ತಾಳ ನಮ್ಮ ಅತ್ತಿ. ಏನಂತ ಕಿರಿಕಿರಿ ಮಾಡ್ತಾಳು ನಿಮ್ಮ ಅತ್ತಿ? ಅಡಿಗೆ ಬರಂಗಿಲ್ಲ ಅಂತ ಕಿರಿಕಿರಿ ಬಾಳ್ ಮಾಡ್ತಾಳ. ಯಾಕ ನೀ ಎಲ್ಲ ಅಡಿಗೆ ಮಾಡ್ತಿಲ್ಲ? ಮತ್ತೆ ಕಿರಿಕಿರಿ ಮಾಡ್ತಾಳು? ಅದೇನೈತಲ್ಲ ಆಂಟಿ, ನಾ ಅಡಿಗೆ ಮಾಡ್ತೇನೆ, ಆದ್ರೆ ಯಾವ್ದಕ್ಕೆ ಎಷ್ಟು ಹಾಕಬೇಕು ಏನ್ ಹಾಕಬೇಕು ಅಂತ ಗೊತ್ತಿಲ್ಲ. ಇದೇನವ್ವ ನಿಂದ ಅಡಿಗೆ ಮಾಡೋ ಪದ್ಧತಿ? ಹಿಂಗ ವಿಚಿತ್ರವಾಗಿ ಮಾತಾಡತಿಲ್ಲ. ಮದುವಾಗಿ ಎಷ್ಟು ವರ್ಷ ಆತ ನಿನಗ? ಇನ್ನೂ ಅಡಿಗೆ ಮಾಡಕ್ ಬರುದಿಲ್ಲ ನಿನಗ? ಅದೇನೈತ್ಲ ಆಂಟಿ, ನನಗ ಅಡಿಗೆ ಮಾಡಕ ಬರ್ತೈತಿ. ನಮ್ಮ ಅತ್ತಿನೂ ಎಲ್ಲ ಕಲಿಸಿ ಕೊಟ್ಟಿರ್ತಾರ, ಆದ್ರೆ ಎಲ್ಲ ಮರ್ತು ಬಿಡ್ತೇನ. ಹಿಂಗಾಗಿ ಅಡಿಗೆನ ಬರಬರ ಆಗುಲ್ಲ. ಅದಕ್ಕ ನಮ್ಮ ಅತ್ತಿ ಕಿರಿಕಿರಿ ಮಾಡ್ತಾಳ ನಂಗ ಬಾಳ್. ನಿನ್ನ ಮಗಳೆಲ್ಲದಾಳ? ಅದ ಆಂಟಿ, ನನಗ ಅಡಿಗೆ ಮಾಡಕ ಬರುದಿಲ್ಲ, ಅದಕ್ಕ ಅತ್ತಿ ನಿನ್ನ ಮಗಳನ್ನ ನಿನ್ನ ಕಡೆ ಕಳ್ಸಂಗಿಲ್ಲ ಅನ್ನತ್ತಾಳ. ಅಡಿಗೆನ ಬರಂಗಿಲ್ಲ, ಇನ್ನ ಮಗಳನ್ನ ಏನ್ ಚಲೋ ನೋಡ್ಕೋತಿ ಅಂತಾಳ. ಸಮಸ್ಯೆ ಬಾಳ ದೊಡ್ಡದೈತಿ ಬಿಡವ ನಿಂದ. ಹಾ ಆಂಟಿ, ಈಗ ನಿನಗಿರೋದು ಸಮಸ್ಯೆ ನಿನಗ ಅಡಿಗೆ ಮಾಡಕ್ ಬರುದಿಲ್ಲ. ಅದಕ್ಕ ನಾನೀಗ ಒಂದು ಪ್ಲಾನ್ ಮಾಡತ್ತೇನಿ. ನಿಮ್ಮ ಮಮ್ಮಿ ನಿಮ್ಮ ಅಪ್ಪ ಬರಂತ್ಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊನಿ. ಎಲ್ಲ ಅಡಿಗೆ ಕಲಿತ ಮೇಲೆ ನಾನು ನನ್ನ ಗಂಡನ ಮನೆಗೆ ಹೋಗ್ತೇನೆ ಅಂತಾನ. ಅಣ್ಣ ಮಟನ ಹೋಗಂಗಿಲ್ಲ ಅಂತಾನ. ಅದನ್ನು ಕೇಳಿ ನಿನ್ನ ಗಂಡ ನಿನ್ನ ಅತ್ತಿ ಊರಿಗೆ ಹೋಗ್ಬಿಡ್ತಾರ. ಆಮೇಲೆ ನೀ ಚಂದಂಗ ಅಡಿಗೆ ಎಲ್ಲ ಕಲಿತ ನೀ ನಿನ್ನ ಗಂಡನ ಮನೆಗೆ ಹೋಗು. ಇಕ್ಕೇನವ್ವ ನಮ್ಮ ಆಂಟಿ, ಇಕ್ಕೇನು ನನ್ನ ಗಂಡನ ಮನೆಗೆ ಕಳ್ಸಕ್ ನಿಂತಲ್ಲ. ಇರ್ಲಿ ಇರ್ಲಿ, ನಮ್ಮ ಆಂಟಿದು ಹೊಸ ಪ್ಲಾನ್ ಚಲೋ ಐತಿ. ಇನ್ನ ಅಡಿಗೆ ಎಲ್ಲ ಕಲಿತ ಹೋಗ್ಬೇಕಾರ ಇನ್ನೂ 1 ವರ್ಷ ಆಗ್ತೈತಿ. ಮತ್ತ ನಮ್ಮ ಆಂಟಿನ ಕರೆಸಿ ಮತ್ತ ಹೊಸ ಪ್ಲಾನ್ ಮಾಡಿದ್ರ ಆತ. ಈಗ 1 ವರ್ಷ ಅಂತೂ ಆರಾಮ್ ಇರ್ಬೋದ್ ನಾ. ಏ ಹಿಂಗ್ಯಾಕೆ ನಿಂತೀನಿ? ಏನ್ ಯೋಚನೆ ಮಾಡತ್ತೀನಿ ಮತ್ತ? ಏನಿಲ್ಲ ಆಂಟಿ, ನಿನ್ನ ಪ್ಲಾನ್ ಮಸ್ತ್ ಐತಿ. ಮಮ್ಮಿ ಅಪ್ಪ ಬರಂತ್ಲೆ ಅವ್ರ ಮುಂದೆ ನೀನ ಹೇಳಿಬಿಡು.